ಮೀಸಲಾತಿ ವಿರೋಧಿಗಳು ಅನ್ನೋ ತರ ಬಿಂಬಿಸಲಿಕ್ಕೆ ಮೋದಿ ಅವರು ಸ್ಪೀಚ್ ಮಾಡಿದ್ದಾರೆ. ಅದು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ತಮಿಳುನಾಡು ಎಲೆಕ್ಷನ್ನು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆಯಲ್ಲ, ಅದಕ್ಕೋಸ್ಕರ ರಾಜಕೀಯ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ. ಅವರು ಭಾಷಣದಲ್ಲಿ ಹೇಳಿದ್ದಾರೆ ಇದು ವಿಫಲ ಆಗೋದಕ್ಕೆ ಕಾಂಗ್ರೆಸ್ ಮೂಲ ಕಾರಣ ಅನ್ನುವಂಥದ್ದನ್ನ ಅವ್ರು ನಿನ್ನೆ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ. ತಪ್ಪ ರಾಜಕೀಯ ಮಾಡ್ತಾ ಇದ್ದಾರ್ರಿ. ನಿಮಗೆ ಈ ಮೀಸಲಾತಿ ತಂದವ್ರು ಯಾರು ಸ್ಥಳೀಯ ಸಂಸ್ಥೆಗಳಲ್ಲಿ ನಿಮಗೆ ಗೊತ್ತಾ? 73rd 74th ಅಮೆಂಡ್ಮೆಂಟ್ ತಂದವ್ರು ಯಾರು ಕಾನ್ಸ್ಟಿಟ್ಯೂಷನ್ಗೆ? ಯಾರ್ರೀ? ಹಾಂ, ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಆಗ ಬಿಜೆಪಿಯವರು ಒತ್ತಡ ಹಾಕಿದ್ರ? ಆಯ್ತು ರೀ, ಮೋದಿಯವರು ಭಾಷಣ ಮಾಡ್ತಾರೆ ರಾಜಕೀಯವಾಗಿ. 23ರಲ್ಲೇ ಪಾಸ್ ಆಗಿತ್ತಲ್ಲಪ್ಪ. 440 ವೋಟ್ ತಗೊಂಡು ಪಾಸ್ ಆಯ್ತು. 450 ವೋಟ್ ತಗೊಂಡು ಪಾಸ್ ಆಗಿತ್ತಲ್ಲಪ್ಪ 23ರಲ್ಲೇ. ಯಾಕೆ ಜಾರಿ ಕೊಡಲಿಲ್ಲ ಮೋದಿಯವರು? ಯಾಕೆ ಜಾರಿ ಕೊಡಲಿಲ್ಲ? ನಾವು ವಿರೋಧ ಮಾಡಿದ್ವಾ ಜಾರಿ ಕೊಡೋದಕ್ಕೆ? 23ರಲ್ಲೇ ಜಾರಿ ಕೊಡ್ಬೋದಾಗಿತ್ತಲ್ರಿ, ಈಗಲೂ ಕೊಡ್ಬೋದಾಗಿತ್ತಲ್ಲ. ಡಿಲಿಂಕ್ ಮಾಡಿ, ಡಿಲಿಮಿಟೇಷನ್ನ ಡಿಲಿಂಕ್ ಮಾಡಿ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಷನ್ನ? ವಿ ಆರ್ ನಾಟ್ ಅಗೇನ್ಸ್ಟ್ ದಿ ವುಮೆನ್ ರಿಸರ್ವೇಷನ್. ಕಾಂಗ್ರೆಸ್ ಪಾರ್ಟಿ is never express opposition to women reservation. ದಕ್ಷಿಣ ರಾಜ್ಯಗಳನ್ನು ಹತ್ತಿಕ್ಕುವ ಪ್ರಯತ್ನ ದಕ್ಷಿಣ ರಾಜ್ಯಗಳನ್ನು ಹತ್ತಿಕ್ಕುವ ಪ್ರಯತ್ನ ಇದು ಯಾರು? ದಕ್ಷಿಣ ರಾಜ್ಯಗಳನ್ನ ಜೈಲು ಪ್ರಾರಂಭ ಚರ್ಚೆ ನಡೀತಾ ಇದೆ. ಊಟಕ್ಕೆ ನಾವು ಜನರು ಸಮಸ್ಯೆ ಮಾಡಕ್ಕಾದ್ರೂ ಜೈಲು ಹೋಗಕ್ಕಂತ ಕೇಳ್ತಾರೆ.